Hello my dear learners, welcome to the Bold Learners YouTube channel. ಸೊ ಈಗ ಈ ಒಂದು ವಿಡಿಯೋದಲ್ಲಿ ಇಂದು ನಡೆದಂತಹ ಅಂದರೆ ದಿನಾಂಕ 24 ಮಾರ್ಚ್ 2025ರಂದು ನಡೆದಂತಹ SSLC ಎಕ್ಸಾಮ್ನ ಗಣಿತ ವಿಷಯದ MCQ ಆನ್ಸರ್ಗಳನ್ನ ನೋಡೋಣ. ಓಕೆ, ಫಸ್ಟ್ ಕ್ವಶನ್ ನೋಡ್ರಿ, LCM ಆಫ್ 2 and 3 ಈಸ್ ಅಂತ ಕೇಳಿದರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಲ್ಲಿರುವಂತಹ 6. ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಯಲ್ಲಿರುವಂತಹ A1/A2 = B1/B2 = C1/C2. ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನು ನೋಡೋಣ. ದ ಕ್ವಾಡ್ರಾಟಿಕ್ ಇಕ್ವೇಷನ್ ಇನ್ ದ ಫಾಲೋವಿಂಗ್ ಈಸ್ ಅಂತ ಕೇಳಿದರೆ ಆಪ್ಷನ್ x³ - 6x, px = x² + 7x, 3x = 9 ಆ್ಯಂಡ್ x² + 3x + 4 = 0 ಅಂತ ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ. ಇನ್ ದ ಫಾಲೋವಿಂಗ್ ದ ಶೇಪ್ಸ್ ವಿಚ್ ಆರ್ ಆಲ್ವೇಸ್ ಸಿಮಿಲರ್ ಆರ್ ಅಂತ ಕೇಳಿದರೆ ಆಪ್ಷನ್ ಎನಿ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ಸ್, ಸ್ಕ್ವೇರ್ ಆ್ಯಂಡ್ ರೆಕ್ಟ್ಯಾಂಗಲ್, ಸ್ಕ್ವೇರ್ ಆ್ಯಂಡ್ ರೋಂಬಸ್, ಎನಿ ಟು ಟ್ರಾಪಿಸಿಯಮ್ ಅಂತಿದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಯಲ್ಲಿರುವಂತಹ ಎನಿ ಟು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ಸ್. ಐದನೇ ಪ್ರಶ್ನೆಯನ್ನು ನೋಡೋಣ. ದ ವಾಲ್ಯೂಮ್ ಆಫ್ ಅ ಸ್ಪಿಯರ್ ಆಫ್ ರೇಡಿಯಸ್ ಆರ್ ಯೂನಿಟ್ಸ್ ಈಸ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ 2/3 πr³ ಕ್ಯೂಬಿಕ್ ಯೂನಿಟ್ಸ್, 4/3 πr³ ಕ್ಯೂಬಿಕ್ ಯೂನಿಟ್ಸ್, 1/3 πr³ ಕ್ಯೂಬಿಕ್ ಯೂನಿಟ್ಸ್, 3/2 πr³ ಕ್ಯೂಬಿಕ್ ಯೂನಿಟ್ಸ್ ಅಂತ ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ 4/3 πr³ ಕ್ಯೂಬಿಕ್ ಯೂನಿಟ್ಸ್. ನೆಕ್ಸ್ಟ್ ಆರನೇ ಪ್ರಶ್ನೆ ನೋಡೋಣ. ದ ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ P (x, y) ಫ್ರಮ್ ದ ಒರಿಜಿನ್ ಈಸ್ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ √x² + y². ಏಳನೇ ಪ್ರಶ್ನೆಯನ್ನು ನೋಡೋಣ. ದ ಕಾಮನ್ ಡಿಫ್ರೆನ್ಸ್ ಆಫ್ ದ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಈಸ್ ಅಂತ ಕೇಳಿದರೆ -1, -3, -5 ಈಸ್ ಅಂತ ಕೇಳಿದರೆ ಆಪ್ಷನ್ -1, 2, ಆಪ್ಷನ್ ಸಿ -2, ಆಪ್ಷನ್ ಡಿ 3. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ -2. ನೆಕ್ಸ್ಟ್ ಎಂಟನೇ ಪ್ರಶ್ನೆಯನ್ನು ನೋಡೋಣ. ಇನ್ ದ ಗಿವನ್ ಫಿಗರ್ O is the center of the circle and the length of the arc APB is 4 pi cm. If OB is equal to 9 cm, then the measure of angle theta is ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಗಳು ನೋಡ್ರಿ. ಆಪ್ಷನ್ ಎ 60 ಡಿಗ್ರಿ, ಆಪ್ಷನ್ ಬಿ 80 ಡಿಗ್ರಿ, ಆಪ್ಷನ್ ಸಿ 85 ಡಿಗ್ರಿ, ಆಪ್ಷನ್ ಡಿ 70 ಡಿಗ್ರಿ ಅಂತಿದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ 80 ಡಿಗ್ರಿ. ಓಕೆ, ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.